ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸಂಘಟನೆಗಳು ಹುಟ್ಟಿಕೊಂಡಿದೆ. ಈ ನಿಟ್ಟಿನಲ್ಲಿ ನಾವು ಯಾವತ್ತೂ ನಮ್ಮ ಸರ್ಕಾರಿ ನೌಕರರಿಗೆ ಏನೇ ಒಂದು ಸಣ್ಣ ತೊಂದರೆ ಆಗಿದೆ ಅನ್ನುವಂಥ ಮಾಹಿತಿ ನಮ್ಮ ಗಮನಕ್ಕೆ ಬಂದಾಗ ಅದನ್ನು ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಪರಿಹಾರ ರೂಪದಲ್ಲಿ ನಾವು ದಾರಿಯನ್ನು ಕಾಣ್ಕೋಬೇಕು ವಿನಃ ಅದನ್ನ ಯಾವುದೇ ರೀತಿಯಿಂದ ಬೇರೆ ರೂಪಕ್ಕೆ ತಂದುಕೊಂಡು ಹೋಗಬಾರ್ದು. ನನ್ನ ಒಂದು ಸ್ವಂತ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ಹಿಂದಿನ 20 ವರ್ಷಗಳಲ್ಲಿ ನಾನು ಸಂಘದಲ್ಲಿ ಅನೇಕ ಪರಿಣಿತರಿದ್ದಾರೆ, ರಿಟೈರ್ಡ್ ಆದವರು ಇದ್ದಾರೆ, ಸರ್ವಿಸ್ ಅಲ್ಲಿ ಇದ್ದಾರೆ. ಅವರ ಒಂದು ಸಹಯೋಗದಿಂದ ಸಂಘಟನೆಯನ್ನು ಒಳ್ಳೆ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆ ಜವಾಬ್ದಾರಿ ನಾವು ಅಧ್ಯಕ್ಷರ ಮೇಲೆ ಇಟ್ಟಿದ್ದೀವಿ. ಅಧ್ಯಕ್ಷರು ಬಹಳ ಎನರ್ಜೆಟಿಕ್ ಇದ್ದಾರೆ, ಬಹಳ ಪ್ರಸನ್ನವಾಗಿದ್ದಾರೆ. ಯಾವುದೇ ಸಮಸ್ಯೆಯನ್ನು ಬಹಳ ಕೂಲಂಕಷವಾಗಿ ಪ್ರೀತಿಯಿಂದ ನೆಮ್ಮದಿಯಿಂದ ಆಲಿಸಿ ಅವ್ರನ್ನ ದಾರಿ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಯಾವುದೇ ರೀತಿಯಲ್ಲಿ ಅವ್ರು ಯಾವುದೇ ಒಂದು ಗಳಿಗೆಯಲ್ಲಿ ನನ್ನ ಸಹಾಯ ಬೇಕಾಯಿತು, ನಮ್ಮ ನಿವೃತ್ತ ನೌಕರರ ಸಹಾಯ ಬೇಕಾಯಿತು ಅಂದ್ರೆ ನನ್ನೊಂದು ಕಾಲ್ ಮಾಡಿ ನಾವು ಒಂದು ಆಯೋಗದ ರೂಪದಲ್ಲಿ ಬಂದು ತಮಗೆ ನಾವು ಸಹಕಾರವನ್ನು ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನ ಎಲ್ಲರ ಪರವಾಗಿ. ಆಮೇಲೆ ನಿಮ್ಮ ಅನುಭವ ಏನಿದೆ ಅಲ್ಲ, ನಮ್ಮ ಸಂಘಕ್ಕೆ ಭಾಳ ಅವಶ್ಯಕತೆ ಇದೆ. ಆ ಅನುಭವದ ಜೊತೆಗೆ ನಾವು ಕೂಡ ಈಗ 24ರಿಂದ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೊಸ ಹೊಸ ಕನಸುಗಳನ್ನ ನಾವು ಕಟ್ಕೊಂಡಿದ್ದೀವಿ. ಆ ಕನಸುಗಳಿಗೆ ಸಾಕಾರಗೊಳ್ಬೇಕಂತಂದರೆ ನಿಮ್ಮೆಲ್ಲ ಹಿರಿಯರ ಮಾರ್ಗದರ್ಶನ ಏನಿದೆಲ್ಲ ತುಂಬ ಅವಶ್ಯಕತೆ ಇದೆ. ಸೊ ನನ್ನ ಪ್ರತಿ ಸಲ ನನಗೆ ಏನೇ ಡೌಟ್ಸ್ಗಳು ಬಂದರೂ ಕೂಡ ನಿಮ್ಮೆಲ್ಲರ ಮಾರ್ಗದರ್ಶನ ತೊಗೊಂಡು ಸಂಘನ ಮುಂದೆ ತೊಗೊಂಡು ಹೋಗ್ತೀವಿ. ಆಮೇಲೆ ಗಂಗಾವತಿ ನೌಕರ ಸಂಘ ಏನಿದೆ ಅಲ್ಲ, ಇದನ್ನೊಂದು ಮಾದರಿ ಸಂಘವಾಗಿ ನಾವು ರಾಜ್ಯದಲ್ಲಿ ಗುರುತಿಸೋ ಥರನ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ನಾನು ಆಶ್ವಾಸನೆ ಮಾಡ್ತೀನಿ. ಈ ನಿವೃತ್ತ ನೌಕರ ಸಂಘ ಅಂತಕ್ಕಂಥದ್ದು ಒಂದು ಅನುಭವ ಇರ್ತಕ್ಕಂಥ ಸಂಘ. ಎಲ್ಲ ರೀತಿಯಿಂದ ಆಡಳಿತ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಅವರ ಇಲಾಖೆಯಲ್ಲಿ ಅಥವಾ ಡ್ಯೂಟಿಯಲ್ಲಿ ಏನೇನೋ ಅವರ ಅನುಭವ ಇದೆ ಅಲ್ಲ, ಆ ಅನುಭವವನ್ನು ಹೊಂದಿ ಹೊರಗಿನ ಯಾವ ರೀತಿ ಬದುಕಬೇಕು, ಯಾವ ರೀತಿ ಜೀವನ ನಡೆಸ್ಬೇಕಂತಕ್ಕಂಥದ್ದನ್ನು ಈ ನಿವೃತ್ತ ನೌಕರ ಸಂಘದಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ನನ್ನ ವಿಚಾರ. ಹಾಗಾಗಿ ನನಗೆ ಇವತ್ತು ಕರೆದು ಸನ್ಮಾನ ಮಾಡಿದ್ದೀರಿ. ನಿಮ್ಮ ಋಣವನ್ನು ನಾವು ಯಾವುದು ತಿಳಿಸ್ತೇವೆ, ಯಾವಾಗ ತಿಳಿಸೋಕ್ಕೆ ಆಗಲ್ಲ ಅಂತಕ್ಕಂಥ ಅನುಭವ ಭಾವನೆ. ಯಾಕಂದರೆ ಬರೀ ಸಂತೋಷ ಸಂದರ್ಭದಲ್ಲಿ ಅಷ್ಟೇ ನಾವು ಕೊಡೋದಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಯಾವ ವ್ಯಕ್ತಿ ಕಷ್ಟದಲ್ಲಿ ಕೂಡ್ತಾನ ಅದಷ್ಟು ಬೆಲೆ, ಅದಷ್ಟು ಒಂದು ಆತ್ಮೀಯತೆ ಎಂದೂ ಸಿಗೋದಿಲ್ಲ ಅಂತಕ್ಕಂಥ ನನ್ನ ವಿಚಾರ. ಹಾಗಾಗಿ ನಮ್ಮ ಗುಂಜಾಳಿ ಸರ್ ಹಿರಿಯರು, ಯಾಕಂದರೆ ಅವರ ಕನ್ನಡ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಅವ್ರು ಕೈ ಕೆಳಗೆ ಕೆಲಸ ಮಾಡಿದ ನಾವು. ಹಾಗೆ ಶಿಕ್ಷಣಾಧಿಕಾರಿಗಳಾಗಿ BO ಅವರಾಗಿ ಕೆಲಸ ಮಾಡಿದ ಬೇಗ ಕೆಲಸ ಮಾಡಿದ ನಾವು. ಅವರೆಲ್ಲ ನಮ್ಗೆ ಏನು ಮಾಡಿದ್ರು ಅಂದರೆ ಒಂದು ಟೈಮಲ್ಲಿ ಈ ಕಾಜಿ ಸಾಹೇಬ್ರನ್ನ ನಾವು ನೆನೆಸ್ಕೋಬೇಕಾಗಿತ್ತು. ಕಾಜಿ ಸಾಹೇಬ್ರು, ಗುಂಜಾಳಿ ಅವರು, ಪ್ರಕಾಪ್ ಅವರು. ಯಾಕಂದರೆ ಗಾಜಿ ಅವರು
ನಾವು ಸಣ್ಣವರಿದ್ದಾಗ ಎಷ್ಟು ಪ್ರೋತ್ಸಾಹ ಕೊಡೋದು ಅಂದರೆ ನೀನು ಮಾಡಪ್ಪ ಏನಾಗಲ್ಲ ನಾವಿದ್ದೀವಿ ಅಂತ ಅಷ್ಟು ನಮಗೆ ಬೆನ್ನೆಲುಬಾಗಿ ಯಾವಾಗಲೂ ನಿಂತಂಥವ್ರು ಅವರ ಇವತ್ತು ಅವರೆಲ್ಲರ ಹಿರಿಯರು ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ಇವತ್ತು ನಾವು ಈ ಹುದ್ದೆಗೆ ಬರೋಕ್ಕೆ ಕಾರಣ ಇರ್ತಕ್ಕಂಥದ್ದು ನನ್ನ ಒಂದು ವಿಚಾರ. ಒಂದು ಪ್ರಾಬ್ಲಮ್ಗಳನ್ನ ಕೇಂದ್ರದ ನೌಕರರ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ತಾವು ಯಾವತ್ತೂ ಅದರ ಬಗ್ಗೆ ನೀವು ಗಮನ ಹರಿಸಬೇಕಂತ ಹೇಳಿ ಎಲ್ಲಾ ನೌಕರದಾರರ ಪರವಾಗಿ ಮತ್ತು ನಿವೃತ್ತ ನೌಕರರ ಸಂಘದ ಪರವಾಗಿ ತಮ್ಮಲ್ಲಿ ನಾನು ನೆನೆಸ್ಕೊಳ್ತೇನೆ. ಸಂಘ ನಮ್ಮನ್ನ ಕರೆಸಿ ಅಭಿನಂದಿಸ್ತಾ ಇದೆ ಅನ್ನೋದ್ರೆ ಮತ್ತಿಷ್ಟು ನಮಗೆ ಹೆಮ್ಮೆ ಮತ್ತು ಖುಷಿನೂ ಅನ್ನಿಸ್ತು. ನಿಜವಾಗ್ಲೂ ನಾನು ಈ ಪೂರ್ವದಲ್ಲಿ ಕಾರ್ಯದರ್ಶಿ ಆಗಿ ಕೆಲಸ ಮಾಡಿದ್ದೀನಿ 19 ಮತ್ತು 24ನೇ ಸಾಲಿನಲ್ಲಿ. ಈಗ 24ರಿಂದ 29ನೇ ಸಾಲಿಗೆ ರಾಜ್ಯ ಪರಿಷತ್ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ. ನಮ್ಮ ಚುನಾವಣೆ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ನಿಜವಾಗ್ಲೂ ಈ ಸಲದ ಕಾಂಪಿಟೇಷನ್ಸ್ ತುಂಬ ಟಫ್ ಆಗಿತ್ತು. ಪ್ರತಿ ಸಲಕ್ಕಿಂತ ವರ್ಷದಿಂದ ವರ್ಷಕ್ಕೆ ಕಾಂಪಿಟೇಷನ್ಸ್ಗಳು ಆಗ್ತಾ ಇದ್ವಿ. ಇದಕ್ಕೆಲ್ಲ ಕಾರಣ ನಮ್ಮ ಷಡಕ್ಷರಿ ಅವರು ರಾಜ್ಯಾಧ್ಯಕ್ಷರಾದ್ಮೇಲೆ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಕಾಲಕ್ಕೆ ತಕ್ಕಂತೆ ಆ ಕಾಲಕ್ಕೆ ಆ ಘಟನೆಗಳು ಮತ್ತು ಜೊತೆಗೆ ಸಮಸ್ಯೆಗಳು ಉಲ್ಬಣ ಬರ್ತಾ ಇದ್ದಾವೆ. ಹೇಗೆ ಅಪ್ಡೇಟ್ ಆಗ್ತಾ ಇದ್ದೇವೆ, ಅಪ್ಡೇಟ್ಗೆ ತಕ್ಕಂತೆ ಕೆಲವು ಸಮಸ್ಯೆಗಳು ಬರ್ತಾ ಇದ್ದಾವೆ. ಅವುಗಳನ್ನು ಖಂಡಿತ ನಮ್ಮ ಷಡಕ್ಷರಿ ಅವರ ನೇತೃತ್ವದಲ್ಲಿ 2ನೇ ಸಲ ಅವರು ಮತ್ತೆ ಆಯ್ಕೆ ಆಗಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲೆಯವರೇ ಪ್ರಪ್ರಥಮವಾಗಿ 102 ವರ್ಷಗಳ ನಂತರ ಉತ್ತರ ಕರ್ನಾಟಕಕ್ಕೆ ಖಜಾಂಚಿ ಹುದ್ದೆಯನ್ನ ವಿಮಾನಿಸುವ ಅವಶ್ಯಕತೆ ಇದೆ. ಯಾಕಂದ್ರೆ ನಾವು ತಮ್ಮ ಹತ್ರ ಭೇಟಿ ಆಗ್ತೀವಿ, ಯಾವುದೇ ಸಜೆಷನ್ ಮಾರ್ಗದರ್ಶನ ನಮಗೆ ಕೊಡಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಕೇಳ್ಕೊಳ್ತೇನೆ. ಜೊತೆಗೆ ನಮ್ಮಿಂದ ಈಗ ಹೊಸದಾಗಿ ಆಯ್ಕೆ ಆಗಿರೋದ್ರಿಂದ ಪ್ರಪ್ರಥಮ ನಮಗೂ ಒಂದು ಕಾರ್ಯಕಾರಿ ಸಮಿತಿ ನಡೀತಾ ಇದೆ ಮತ್ತು ರಿನ್ಯೂವೇಷನ್ಸ್ಗಳನ್ನು ಮಾಡಬೇಕಾಗಿದೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಬಗ್ಗೆ ಅನ್ಯತೆ ಭಾವಿಸಿದೆ. ಯಾಕಂದ್ರೆ ಇನ್ನಷ್ಟು ಸ್ವಲ್ಪ ಬದಲಾವಣೆಗಳನ್ನು ಮಾಡಬೇಕಾಗಿರೋದ್ರಿಂದ ಒಂದು ನಮ್ಮ ಕಾರ್ಯಗಳು ನಡೀತಾ ಇರೋದ್ರಿಂದ ಸ್ವಲ್ಪ ಇಂಟರ್ನೆಟ್ ಸಾಗಿರ್ಬೋದು ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಏನಾದರೂ ತಮ್ಮ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ತಮ್ಮ ನಿವೃತ್ತರ ಒಂದು ಸಭೆಯನ್ನ ನಮ್ಮ ನೌಕರರ ಭವನದಲ್ಲಿ ನಡೆಸ್ಬೋದು ಅಂತ ನಮ್ಮ ಅಧ್ಯಕ್ಷರು ಸಹ ಮಾತನಾಡಿದ್ದಾರೆ. ಹಾಗಾಗಿ ನೆಕ್ಸ್ಟ್ ನಾನು ಏನು ಬೇರೆ ಕಡೆ ಬಹಳಷ್ಟು ಚೆನ್ನಾಗಿ ಮಾತಾಡ್ಬೋದು, ಬಟ್ ನಾವೆಲ್ಲ ಅಲ್ಲಿಂದಲೇ ಇಲ್ಲಿ ಬಂದವರು ಅಂತೇಳಿ ಅಂದರೆ ಸರ್ಕಾರಿ ನೌಕರರಿಂದ ಈ ನಿವೃತ್ತ ನೌಕರಾಗಿ ಬಂದವರು ಅಂತಿದ್ದಾರೆ. ಮುಂದೆ ನೀವು ಸಹಿತ ಇಲ್ಲಿ ಬರೋರಿದ್ದೀರಿ. ಬರೋಕ್ಕಿಂತ ಮುಂಚೆ ನಿಮ್ಮಲ್ಲಿ ವಿನಂತಿ ಹೇಳಿದ್ರೆ, ನಾವು ಈಗಾಗಲೇ ನಾನು ಬರೋ ಸ್ವಲ್ಪ ಕಡಿಮೆ ಇದೆ. ಅದು ಎಲ್ಲ ಹಿರಿಯರು ಕೂಡ ನಮ್ಮ ಚಕ್ರಪಾಣಿ ಆಗಿರ್ಬೋದು, ವೀರಪ್ಪ ಮೆಣಸಿಗರಾಗಿರ್ಬೋದು, ಎಲ್ಲರೂ ಕೂಡ ಭಾಳ ಕಷ್ಟಪಟ್ಟು ಸರ್ಕಾರದ ಒಂದು ಖಾಲಿ ನಿವೇಶನವನ್ನು ತೆಗೆದುಕೊಂಡು ಅದಕ್ಕೆ MLA ಗಳಿಗೆ ಅವ್ರ ಹಿರಿಯರಿಗೆ ಸಂಪರ್ಕ ಮಾಡಿ ಬೇಸ್ಮೆಂಟ್ ಲೆವೆಲ್ವರೆಗೆ ಬಿಲ್ಡಿಂಗ್ ತೊಗೊಂಡ್ಬಂದಿದ್ದಾರೆ. ಪಾಪ ನಾನು ವಿಷಯ ಮಟ್ಟಿಗೆ ತುಚ್ಚು ಮಾತಿನ ಹೇಳೋಲ್ಲ, ತಕಾಶ್ ಬಿಡ್ತಾರೆ ಅವರು. ವೀರಪ್ಪ ಮೆಣಸಿಗರೆಲ್ಲ ಕಟ್ಟಡ ಕಟ್ಟಿದ್ರೆ ತಕಾಶ್ ಬಿಟ್ಟಿದ್ದಾರೆ. ಈ ಹೊಸ ಬಾಡಿ ಬಂದಿದೆ, ಅವ್ರು ಇನ್ನಷ್ಟು ಉತ್ಸಾಹದಿಂದ ಕಟ್ಟಿಸ್ಬೋದು. ಅದಕ್ಕೋಸ್ಕರ ಆ ಕಟ್ಟಡ ನೀವು ನಿವೃತ್ತರಾಗಿ ಇಲ್ಲಿ ಬರೋದ್ರೊಳಗಾಗಿ ಆ ಕಟ್ಟಡವನ್ನು ನಿರ್ಮಾಣ ಮಾಡಿ ನಿಮ್ಮ ಸಹಕಾರ ಭಾಳ ಇದೆ. ಯಾಕಂದ್ರೆ ಈಗ ನಾವು ಅಧಿಕಾರದಲ್ಲಿದ್ದಾಗ ನಮ್ಮ ಮಾತೇನು ಸಮಾಜ ಕೇಳ್ತಿತ್ತು, ಪಬ್ಲಿಕ್ ಕೇಳ್ತಿತ್ತು, ಸರ್ಕಾರಿ ಪ್ರತಿನಿಧಿಗಳು ಕೇಳ್ತಿತ್ತು. ಈಗ ಯಾರು ಕೇಳಿಲ್ಲ ನಮ್ಮನ್ನು ಟ್ರಾನ್ಸ್ಫರ್ ಆಗಿದ್ರೆ ಸುದ್ದಿ ಕೇಳಿದ್ರೆ ಸಾಕು ನಮ್ಮ ಮಾತು ಯಾರು ಕೇಳ್ತಿದ್ರು. ಅಮಿತ ಕೇಳ್ತಿದ್ದೀವಿ. ಇದನ್ನು ಕೂಡ ಚಾರ್ಜೇ ಕೊಟ್ಟಿಲ್ಲ. ರಾಜ್ಯ ಸಂಘದ ಅಧ್ಯಕ್ಷರಾಗಿದ್ದಿಲ್ಲ. ಅಲ್ಲೊಂದು ದೊಡ್ಡ ಕೆಲಸ ಕೈಯಾಗಿ ಹಿಡಿದಿರು ಸದಸ್ಯರು ಹಿಡಿದಾಗ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಅಲ್ಲಿ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಒಂದು ನೀವು ಹಿಂಗೆ ಮಾಡಿರಿ, ಭಾಳ ಒಳ್ಳೆಯದಾಗ್ತದೆ ಮಾರ್ಗದರ್ಶನ ಮಾಡಿದ್ದಕ್ಕೆ ಅವರೆಲ್ಲ ಇಲಾಖೆಯವರು ಸೇರಿಕೊಂಡು ಅದ್ಭುತವಾಗಿರ್ತಕ್ಕಂಥ ಕಟ್ಟಡ ಕಟ್ಟಾರ ಶಿವಮೊಗ್ಗದಲ್ಲಿ. ಯಾರು ಅಧಿಕಾರಿಗಳಂತೆ ರೊಕ್ಕ ಇಟ್ಕೊಂಡಿಲ್ಲ, ಏನು ಮಾಡಿಲ್ಲ. ಅವರು ಅಧಿಕಾರಿಗಳಿರ್ತಕ್ಕಂಥ ಅಧಿಕಾರವನ್ನು ಸದುಪಯೋಗ ಮಾಡಿಕೊಂಡು ನೋಡ್ರಪ್ಪ ಅದಕ್ಕೆ ಸ್ವಲ್ಪ ಏನಾನ ಮಾಡಿದ್ವಿ, ನೋಡ್ರಪ್ಪ ಅದಕ್ಕೆ ಸ್ವಲ್ಪ ಏನಾನ ಮಾಡಿದ್ವಿ ತಮ್ದೆಲ್ಲ ಅವ್ರ ಕೆಲಸ ಇವ್ರು ಮಾಡಿಕೊಟ್ಟು, ಇವ್ರ ಕೆಲಸ ಅವ್ರು ಮಾಡಿಕೊಟ್ಟ ಮೇಲೆ ಅದೊಂದು ಸ್ವಲ್ಪ ನೋಡ್ರಪ್ಪ. ಯಾರು ತಮ್ಮ ಕಾರ್ಯದಲ್ಲಿ ಕಾಯಕ ಮಾಡೋ ಸಂದರ್ಭದಲ್ಲಿ ಈ ಸದ್ಯ ಏನು ಕೆಲಸ ಮಾಡ್ತಿರ್ತೀರೋ ಅಲ್ಲಿ ಸ್ವಲ್ಪ ಪ್ರಾಮಾಣಿಕವಾಗಿ ಜನರ ಮೇಲೆ ಕಳಕಳಿ ಇಟ್ಟು ಜನರಿಗೆ ಒಳ್ಳೆಯದನ್ನು ಹಾರೈಸ್ಕಿಂತ ನೀವೇನಾದ್ರು ಕೆಲಸ ಮಾಡಿದ್ದೆ ಅಂತಂದರೆ ರಿಟೈರ್ಡ್ ಆದರೂ ಸಹಿತ ರಿಟೈರ್ಡ್ ಆಗದಲ್ಲೇ ಇರ್ತೀವಿ. ಆ ರೀತಿ ಅಂತ ಅನುಭವ ನಮಗಾಗಿದೆ. ಆದ್ದರಿಂದ ಇಲ್ಲಿ ತನಕ ಮುಖ್ಯವಾದಂಥ ಅವಶ್ಯಕತೆ ನಮಗೆಲ್ಲ ಗೊತ್ತಿದೆ. ಹೊಸದಾಗಿ ಬಂದಂಥ
ಸರ್ಕಾರಿ ನೌಕರರ ಬೆಳಗಾವಿ ತಾಲೂಕಿಗೆ ಬಂದ ಮೇಲೆ ನಮಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಎಲ್ಲರೂ ಬರ್ತಿದ್ದಾರೆ. ಯಾಕಂದರೆ ನಿಮಗೆಲ್ಲರೂ ಒಳ್ಳೆಯದೇ ಮಾಡ್ತಾರೆ ಮತ್ತು ಒಳ್ಳೆಯದು ಬಯಸ್ತಾರೆ. ನಿಮಗೆಲ್ಲ ಒಳ್ಳೆಯದ ಹಾರೈಸಿ ನನ್ನ ನೆನಪಾಗ್ತದೆ. ನಾವು ತಮಗೆ ಗೊತ್ತಿರುವ ಹಾಗೆ 5ನೇ ತಾರೀಕು ಮಾತ್ರ ನಾವು ಮಾಸಿಕ ಸಭೆ ಇಟ್ಕೊಂಡಿರ್ತೀವಿ. ಇವತ್ತಿನ ದಿವಸನೇ ಹೊಸದಾಗಿ ಆಯ್ಕೆಯಾದಂಥ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಬೇಕಂತ ಒಂದು ನಿರ್ಣಯ ಮಾಡ್ತಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನ ಈ ಸಂದರ್ಭಕ್ಕೆ ಬರಲಿ ಅಂತ ಕರೆದಾಗ ಅವರು